ನೋಡಿ, ಇದು 3ನೇ ಕ್ಲಾಸು. ಫಸ್ಟು ಒಂದು ಉಲ್ಟಾ ಹೊಡಿಬೇಕು, ಯಾಕಂದರೆ ಬಿಚ್ಚೋಗಲ್ಲ. ಇದು ಡೈಮಂಡ್ ಶೇಪು, ಯಾಕಂದರೆ ಇದರಲ್ಲಿ ಲೋಡಿಂಗು ಎಲ್ಲ ಮಾಡಿ ಶೇಪ್ ತೆಗಿಯೋಕ್ಕೆ ಇವೆಲ್ಲ ವರ್ಕ್ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ಇದು. ಇವೆಲ್ಲ ಕಲ್ತಿರಬೇಕು. ಆಮೇಲೆ ಹೆವಿ ಡಿಸೈನ್ ಬಂದಾಗ ನಿಮಗೆ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ, ಇದು ಎಲ್ಲ ಕಲ್ತಿಲ್ಲ ಅಂದರೆ. ನಾನು ಇವಾಗ ನಿಮಗೆ ತೋರ್ಸೋಕ್ಕೆ ಏನು ಡಿಸೈನ್ ಬರಿತಾ ಇಲ್ಲ, ಸರಿನಾ? ನಾನು ಬ್ಲೌಸಲ್ಲಿ ವರ್ಕ್ ಮಾಡಬೇಕಂದ್ರೆ ಪ್ರತಿಯೊಂದು ಡಿಸೈನು ಬರದೇ ಪ್ರಿಂಟ್ ಹಾಕಿ ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡೋದು. ಯಾಕಂದರೆ ಒಂದೊಂದು ಮೂಲೆ ಒಂದೊಂದು ಥರ ಬಂದ್ಬಿಡ್ತೈತೆ, ಕಸ್ಟಮರು ಒಪ್ಪಲ್ಲ. ಪೇಪರ್ ಒಂದು ಸಲ ಬರೆದ್ರೆ ಎಲ್ಲ ಮೂಲೆಯೂ ಸೇಮೇ ಇರುತ್ತೆ, ಸರಿನಾ? ನೋಡಿ, ಈ ಥರ ಲಾಕ್ ಮಾಡಬೇಕು. ಇದು 3ನೇ ಕ್ಲಾಸು. ನನ್ನ ಕೆಲಸ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ, ಇನ್ನೂ ಒಂದು ಲೈನ್ ತೋರಿಸ್ಬಿಡ್ತೀನಿ, ಆಮೇಲೆ ಅದ್ರ ಒಳಗಡೆ ಕೆಲಸ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಡಿಸೈನು ನಾನು ಏನಕ್ಕೆ ಮಾಡಿದ್ದು, ಇದು ಬ್ಲೌಸ್ ವರ್ಕ್ ಮಾಡುವಾಗ ಏನು ಕೆಲಸಕ್ಕೆ ಬರುತ್ತೆ ಇವಾಗ ಗೊತ್ತಾಗುತ್ತೆ ನೋಡಿ ನಿಮಗೆ. ಇದು 3ನೇ ಕ್ಲಾಸ್. ನಾನು ಗಂಟು ಹಾಕೋದು, ಜುಲೇಬಿ ಗಂಟು ಹಾಕೋದು, ಸ್ಪ್ರಿಂಗ್ ಗಂಟು ಹಾಕೋದು ಎಲ್ಲ ಹೇಳ್ಕೊಡ್ತೀನಿ. ನೋಡಿ, ಲಾಕ್ ಹಾಕೋದು ಈ ಥರ. ಇವಾಗ ಇದ್ರ ಒಳಗಡೆ ಲೋಡಿಂಗ್ ಫಿಲ್ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಫಿಲ್ಲಿಂಗ್ ಮಾಡಬೇಕು. ಇವೆಲ್ಲ ಶೇಪ್ಗಳು ಏನಕ್ಕೆ ಫಸ್ಟ್ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ತೋರಿಸ್ತಾ ಇರೋದು. ಅದು ಫಿಲ್ಲಿಂಗ್ ಆದಮೇಲೆ ಇನ್ನೊಂದು ಸಲ ಅದರಲ್ಲಿ ಔಟ್ಲೈನ್ ಫಿನಿಷಿಂಗ್ ಲೈನ್ ಕೊಡಬೇಕು, ಈ ಥರ. ಇದಕ್ಕೂ ಒಳಗಡೆಯಿಂದ ಲಾಕ್ ಮಾಡಬೇಕು, ಈ ಥರ. ನೋಡಿ, ಇನ್ನೊಂದು ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗಿಲ್ಲ ಅನ್ಕೊತೀನಿ ನಾನು. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಯಾವುದೇ ವರ್ಕ್ ಆಗಿರಲಿ, ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನ್ನ ಹತ್ರ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಆದರೆ ನೀವು ಉತ್ತರ ಮಾಡೋ ಹಾಗಿದ್ರೆ ಕನ್ನಡದಲ್ಲೇ ಮಾಡಬೇಕು. ನನಗೆ ಕನ್ನಡ ಹತ್ರ ಬರುತ್ತೆ ಅಷ್ಟೇ, ಇಂಗ್ಲೀಷು ಹಿಂದಿ ಬರೋಲ್ಲ. ಕನ್ನಡದಲ್ಲಿ ಬರೆದು ನನಗೆ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಹೇಳ್ತೀನಿ. ನಾನು ಮಿಸ್ಟೇಕ್ ಮಾಡ್ತೀನಿ, ಹಂಗಂತ ಏನೂ ಇಲ್ಲ. ನನಗೂ
ಇನ್ನು ಕೆಲಸಗಳು ನಾವು ಎಷ್ಟು ಕಲಿತ್ರೂ ಇನ್ನೂ ಕಲಿಬೇಕು ಅನ್ನಿಸ್ತೈತೆ. ನನ್ನಿಂದನೂ ಮಿಸ್ಟೇಕ್ ಆಗಿರುತ್ತೆ. ಅದರಲ್ಲೂ ನಿಮ್ಗೆ ಗೊತ್ತಾದರೆ ನನಗೂ ತಿಳಿಸಿ, ಅದು ಸರಿ ಮಾಡ್ತೀನಿ ನಾನು. ನೋಡಿ, ಇದಕ್ಕೋಸ್ಕರ ನಾನು ಹೇಳಿದ್ದು, ಇದು 3ನೇ ಪಾರ್ಟು. ಇದು ಈ ಥರ ಮಾಡಿದ್ರೆ ಫಿಲ್ಲಿಂಗ್ ಒಳಗಡೆ ಮಾಡ್ಬೋದು. ಹೆವಿ ಬ್ಲೌಸ್ಗೆ ಇವೆಲ್ಲ ಮುಂದಕ್ಕೆ ನಿಮಗೆ ಕೆಲಸಕ್ಕೆ ಬರುತ್ತೆ. ನನ್ನ ಕೆಲಸ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.